ನನ್ನ ಹೆಸರು ಸುಬ್ರಹ್ಮಣ್ಯಾಚಾರ್ಯ ಅಂತ. ನಾನು ಇಲ್ಲಿ ಈ ಅಡುಗೆ ಮನೆಯ ಉಸ್ತುವಾರಿ. ನಾನು ಇಲ್ಲಿದ್ದು ಪರ್ಯಾಯದ ಅಡುಗೆಯನ್ನು ಕಂಪ್ಲೀಟಾಗಿ ಬಯಸ್ಕೊಂಡದ್ದು ಶಿರೂರು ವಾಸಣ್ಣ ಅಂತೇಳಿ. ಇಲ್ಲಿ ಎಲ್ಲ ಅಡುಗೆ ಉಸ್ತುವಾರಿ ವಾದರಾಜಣ್ಣ ಅಂತ. ವಾಸಣ್ಣ ಮತ್ತು ವಾದರಾಜಣ್ಣನವರು ಉಸ್ತುವಾರಿಯಲ್ಲಿ ಇಲ್ಲಿದ್ದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ಸಂಜೆಗೆ ಒಂದು 25,000 ರಿಂದ 30,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದೇವೆ. ಅವರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಲ್ಲ ಒಟ್ಟಿಗೆ ಒಂದು 50,000 ರಿಂದ 75,000 ಜನಕ್ಕೆ ಎಲ್ಲ ಕಡೆ ಮಾಡಬೇಕು ಹೇಳಿ ಇದೆ. ಅಷ್ಟು ಜನ ಆದರೆ ನಮಗೂ ತುಂಬ ಒಳ್ಳೆಯದು. ಇಲ್ಲಿ ಅನ್ನವನ್ನು ಮಾಡ್ತಾ ಇರುವವರು ಕೊಡಂಗಳದವರು ವಾಸುದೇವ ಭಟ್ರು ಅಂತ. ಅನ್ನ ಮತ್ತು ಪಾಯಸ. ಮತ್ತು ಬೆರಣಂಗೆಲದವರು ಯಜ್ಞಣ್ಣ ಹೇಳಿ ಅವರು ಬಂದಿದ್ದಾರೆ ಇವತ್ತು ಇಲ್ಲಿ ಅಡಿಗೆಗೆ. ಮತ್ತು ಮಾರ್ಪಳ್ಳಿಯವರು ವಾದರಾಜಣ್ಣ ಅಂತ ಅವರು ಇದ್ದಾರೆ. ಮತ್ತು ಎಲ್ಲ ಮಠಗಳಲ್ಲಿಯೂ ಊಟ ಇದೆ ನಾಳೆ. ಆ ಜನ ಬಂದು ಆದರೆ ಸಂತೋಷ ನಮಗೂ ತುಂಬ. ಮತ್ತು ನಾಳೆ ಒಂದು ವಿಶೇಷ ಹೇಳಿದರೆ ಮಟ್ಟುಗುಳ್ಳದ ಹುಳಿ. ಪರ್ಯಾಯಕ್ಕೆ ಮಟ್ಟುಗುಳ್ಳದ ಹುಳಿ ಮಾಡಬೇಕು ಹೇಳುವಂಥದ್ದೊಂದು ಕ್ರಮವೇ ಆಗಿದೆ ಈಗ. ಈ ಮಟ್ಟುಗುಳ್ಳಕ್ಕೆ ಎಷ್ಟು ಮಹತ್ವ ಬರಲಿಕ್ಕೆ ಕಾರಣ ಏನು ಹೇಳಿದರೆ, ಮಟ್ಟು ಗ್ರಾಮದವರಿಗೆ ಆ ಬೀಜವನ್ನು ಕೊಟ್ಟದ್ದು ವಾದಿರಾಜ ಸ್ವಾಮಿಯವರು, ಸೋದೆ ಮಠದ ವಾದಿರಾಜ ಸ್ವಾಮಿಗಳು. ಆ ಮಟ್ಟುಗುಳ್ಳದ ಬೀಜವನ್ನು ಬೇರೆ ಕಡೆ ತಗೊಂಡು ಹೋದರೂ ಕೂಡ ಆ ರುಚಿ ಬರುವುದಿಲ್ಲ. ಮಟ್ಟುಗುಳ್ಳ ಹೇಳಿದರೆ ಮಟ್ಟಿನಲ್ಲಿ ಬೆಳೆದದ್ದು ಮಾತ್ರ. ಮತ್ತು ಪರ್ಯಾಯದಲ್ಲಿ ಮಾಡಿದ ಅಡಿಗೆ ರುಚಿ ಮಟ್ಟುಗುಳ್ಳದ ಹುಳಿ ರುಚಿ ಬೇರೆ ಎಲ್ಲಿ ಯಾವಾಗ ಮಾಡಿದರೂ ಆಗುವುದಿಲ್ಲ.